ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ಕರೆ ಕೊಟ್ಟಿದ್ದಾರೆ. ಆ ಕರೆ ಏನು ಅಂತ ನೋಡೋದಾದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ, ಕಾರಲ್ಲಿ ಹೋಗಲೇಬೇಕಾದಂಥ ಅವಶ್ಯಕತೆ ಇದ್ದಲ್ಲಿ ಕಾರ್ ಪೂಲ್ ಮಾಡಿ, ರಾಸಾಯನಿಕ ಗೊಬ್ಬರಗಳ ಬಳಕೆನ 50% ಕಡಿಮೆ ಮಾಡಿ, ಅಡುಗೆಗೆ ಎಣ್ಣೆನ ಕಡಿಮೆ ಬಳಸಿ, ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಿ, 1 ವರ್ಷ ತನಕ ಚಿನ್ನನ ಖರೀದಿನೇ ಮಾಡಬೇಡಿ, ವಿದೇಶ ಪ್ರವಾಸನ ಮಾಡಬೇಡಿ ಅನ್ನೋದು ಇವರ ಕರೆಯಾಗಿತ್ತು. ಮೈಕ್ ಮುಂದೆ ನಿಂತ್ಕೊಂಡು ಪುಕ್ಷಟೆ ಸಲಹೆಗಳನ್ನ ಕೊಡ್ತಾ ಇರುವಂತಹ ನರೇಂದ್ರ ಮೋದಿಯವರು ಎಷ್ಟರ ಮಟ್ಟಿಗೆ ಇದನ್ನ ಪಾಲನೆ ಮಾಡ್ತಾರೆ ಅಂತ ನೋಡೋದಾದರೆ, ಇತ್ತೀಚೆಗೆ ನಡೆದಂತಹ 5 ರಾಜ್ಯಗಳ ಚುನಾವಣೆ ಏನಿತ್ತು, ಈ ಚುನಾವಣಾ ಪ್ರಚಾರ ರ್ಯಾಲಿಗಳೇನು ಮಾಡಿದ್ರು, ಈ ರ್ಯಾಲಿಗಳಿಗೆ ಬಂದಂತಹ ವೆಹಿಕಲ್ಗಳಿಗೆ ವೇಸ್ಟ್ ಆದಂತಹ ಫ್ಯೂಯಲಿನ ಪ್ರಮಾಣ ಎಷ್ಟು, ಇವರು 5 ರಾಜ್ಯಗಳಿಗೆ ಇವರು ಫ್ಲೈಟಲ್ಲಿ ಚುನಾವಣಾ ಪ್ರಚಾರಕ್ಕೋಸ್ಕರ ಹೋದ್ರಲ್ಲ, ಆ ಫ್ಲೈಟಿಗೆ ಯೂಸ್ ಆದಂತಹ ಫ್ಯೂಯಲಿನ ಪ್ರಮಾಣ ಎಷ್ಟು, ಇವರು ಓಡಾಡುವಂತಹ ಬೋಯಿಂಗ್ 777 ಫ್ಲೈಟ್ ಏನಿದೆ, ಆ ಫ್ಲೈಟು ಏನಿಲ್ಲ ಅಂತ ಹೇಳಿದ್ರು 1 ಗಂಟೆಗೆ ಸುಮಾರು 7.5 ಟನ್ನಷ್ಟು ಫ್ಯೂಯಲ್ನ ಕನ್ಸ್ಯೂಮ್ ಮಾಡುತ್ತೆ. ಇವರು ಓಡಾಡುವಂತಹ MI-17 ಹೆಲಿಕಾಪ್ಟರ್ ಏನಿದೆ, ಅದು 1 ಗಂಟೆಗೆ ಸುಮಾರು 600 ಲೀಟ್ರಷ್ಟು ಫ್ಯೂಯಲ್ನ ಕನ್ಸ್ಯೂಮ್ ಮಾಡುತ್ತೆ. ಇವರ ಕಾನ್ವಾಯ್ ಏನಿದೆ 15ರಿಂದ 20 ವೆಹಿಕಲ್ ಇರುತ್ತೆ, ಅಷ್ಟು ವೆಹಿಕಲ್ಗಳಿಗೆ 1 ಗಂಟೆಗೆ ಸುಮಾರು 350ರಿಂದ 400 ಲೀಟರ್ ಫ್ಯೂಯಲ್ ಬೇಕಾಗುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ, 20,000 ಜನ ಒಂದು ದಿನಕ್ಕೆ ಎಷ್ಟು ಫ್ಯೂಯಲ್ನ ಬಳಸ್ತಾರೋ ಅಷ್ಟು ಫ್ಯೂಯಲ್ನ ನರೇಂದ್ರ ಮೋದಿಯವರು ಒಬ್ಬರೇ ಒಂದು ದಿನಕ್ಕೆ ವೇಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇವ್ರು ಬಂದ್ಬಿಟ್ಟು ಫ್ಯೂಯಲನ್ನು ಉಳಿಸೋದ್ರ ಬಗ್ಗೆ ದೇಶದ ಜನತೆಗೆ ಪಾಠ ಮಾಡ್ತಾ ಇದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮೋದಿಯವರು ಹಾಕೋ 10 ಲಕ್ಷ ಸೂಟು ಫಾರಿನಿಂದು, ಶೋಕಿಗೋಸ್ಕರ ಜೋಬಲಿಡೋ ಪೆನ್ನು ಫಾರಿನಿಂದು, ಇವ್ರು ಹಾಕ್ಕೊಳ್ಳೋ ಗಾಗಲ್ಸು ಫಾರಿನಿಂದು. ಇವ್ರು ಬಂದುಬಿಟ್ಟು ದೇಶದ ಜನತೆಗೆ ಸ್ವದೇಶಿ ವಸ್ತುನ ಬಳಸಿ ಅಂತ ಪಾಠ ಮಾಡ್ತಾ ಇದ್ದಾರೆ. ಅಡುಗೆಗೆ ಎಣ್ಣೆನ ಕಡಿಮೆ ಬಳಸಿ ಅಂತ ಹೇಳ್ತಿದ್ದಾರೆ. ಚಿನ್ನನ ಖರೀದಿ ಮಾಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಮುಂದುವರೆದ್ರೆ ಬೇಕಾದರೆ ಹೊಟ್ಟೆಗೆ ಊಟನೂ ತಿನ್ನಬೇಡಿ, ಉಪವಾಸ ಇದ್ಬಿಡಿ ಅಂತಾರೆ. ಇನ್ನೂ ಬಟ್ಟೆನೂ ಖರೀದಿ ಮಾಡಬೇಡಿ, ಹಿಂದೆ ಹೆಂಗೆ ಕಾಡು ಮನುಷ್ಯರು ಸೊಪ್ಪು ಕಟ್ಕೊಂಡು ಓಡಾಡ್ತಿದ್ರು ಹಂಗೆ ಓಡಾಡಿ ಅದು ಒಳ್ಳೇದು ಅಂದರು ಅಂತಾರೆ. ಎಲ್ಲದಕ್ಕಿಂತ ಫನ್ನಿ ಥಿಂಗ್ ಏನು ಅಂತ ಹೇಳಿದ್ರೆ, ವಿದೇಶ ಪ್ರವಾಸನ ಮಾಡಬೇಡಿ ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮೋದಿಯವರೇ ಇದೇ ಮೇ ತಿಂಗಳ 15ರಿಂದ 20 ತನಕ ಫಾರಿನ್ ಟೂರಿಗೆ ಹೊರಟಿದ್ದಾರೆ. ನಾರ್ವೆ, ಸ್ವೀಡನ್ನು, ಇಟಲಿ, ನೆದರ್ಲ್ಯಾಂಡು, ಈ 4 ಪ್ಲೇಸ್ಗಳಿಗೆ ಇವರು ಟೂರಿಗೆ ಹೊರಟಿದ್ದಾರೆ. ಕಷ್ಟಪಟ್ಟು ದುಡಿದಂತಹ ಜನ ಅವ್ರ ದುಡ್ಡಲ್ಲಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಬಾರ್ದಂತೆ. ಆದರೆ ಜನರ ತೆರಿಗೆ ದುಡ್ಡೇನಿದೆ ಅದರಲ್ಲಿ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸ ಮಾಡಿ ಆರಾಮಾಗಿ ಜಾಲಿ ಮಾಡ್ಬೋದು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ಇದೇನೆ. ಮನಮೋಹನ್ ಸಿಂಗ್ ಅವರ ಆಡಳಿತ ಇದ್ದಾಗ ಇಡೀ ಪ್ರಪಂಚ ಆರ್ಥಿಕ ಮುಗ್ಗಟ್ಟಿಗೆ ಸಿಗಾಕೊಂಡಿತ್ತು. ಪ್ರಪಂಚಕ್ಕೆ ದೊಡ್ಡಣ್ಣ ಅನ್ಸ್ಕೊಂಡಿರುವಂತಹ ಅಮೇರಿಕ ಅಕ್ಷರಶಃ ನಡುಗೋಗಿತ್ತು. ಕೋಟ್ಯಾಂತರ ಜನ ಕೆಲಸ ಕಳ್ಕೊಂಡ್ರು, ಲೆಕ್ಕ ಇಲ್ಲದಷ್ಟು ಜನ ಬೀದಿ ಪಾಲಾದರು. ಆದರೆ ಅದರ ಬಿಸಿ ಭಾರತಕ್ಕೆ ಮುಟ್ಲೇ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಮನಮೋಹನ್ ಸಿಂಗ್ ಅವರು ನಿಭಾಯಿಸಿದರು. ಮನಮೋಹನ್ ಸಿಂಗ್ ಅವರು ಮಾತಾಡ್ತಾ ಇರಲಿಲ್ಲ, ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಬರೀ ಮಾತಾಡ್ತಾ ಇರ್ತಾರೆ, ಕೆಲಸ ಮಾಡೋದಿಲ್ಲ. ಬರೀ ಮಾತಾಡೋದ್ರಿಂದ ಮಾವಿನಕಾಯಿ ಉದುರಲ್ಲ, ಅಂಥದ್ರಲ್ಲಿ ದೇಶ ಉದ್ಧಾರ ಆಗುತ್ತೆ.